ಸಾಧನೆಗಳನ್ನ ಸೇವೆಗಳನ್ನ ಮತ್ತಷ್ಟು ಮಗದಷ್ಟು ಉತ್ತುಂಗಕ್ಕೆ ಏನೆಂದು ಕಾರಣೀಭೂತರಾದಂತವರು ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಎಂಎಂಟಿಬಿಯ ಸಂಸ್ಥಾಪಕರಾದಂತಹ ವಸೀಂದ್ರವರು ಶ್ರೀಯುತರಿಂದ ನಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಪ್ರಾಸ್ತಾವಿಕರವರು. ಮಾತು ಕಡಿಮೆ, ಕೆಲಸ ಜಾಸ್ತಿ, ಹಾಗಾಗಿ ಕ್ಷಮಿಸಬೇಕು. ಇವತ್ತಿನ ಈ ಶುಭ ಸಂಜೆ ಗಳಿಗೆಯಲ್ಲಿ ತಮಗೆಲ್ಲರಿಗೂ ನನ್ನ ಕಡೆಯಿಂದ ಸ್ವಾಗತವನ್ನು ಹೇಳ್ತಾ, ಹಾಗೆ ಸಾವಿರಾರು ಕೆಲಸಗಳಿದೆ ಅವರಿಗೆ ಅಂತದನ್ನ ಇವತ್ತು ತಮ್ಮ ಕೆಲಸ ಇವತ್ತು ಎಷ್ಟೊಂದು 5ನೇ ಕಾರ್ಯಕ್ರಮ ಇವತ್ತು ನಿಜವಾಗ್ಲೂ ನನಗೆ ಖುಷಿ ಆಗುತ್ತೆ. ಅಂತ ಒಂದು ಕೆಲಸ ಬಿಟ್ಟು ನನ್ನ ಕಾರ್ಯಕ್ರಮ ಬಂದಿದ್ದಂತ ನಮ್ಮ ದಯಾನಂದ್ ಸರ್ಗೂ ನನ್ನ ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೇನೆ ಇನ್ನೊಬ್ಬರ ನಮ್ಮ ಹೇಳಲಿಕ್ಕೆ ಖುಷಿ ಆಗುತ್ತೆ, ಸಣ್ಣ ವಯಸ್ಸಲ್ಲಿ ಒಂದು ತಮ್ಮದೇ ಆದ ಹೆಸರನ್ನು ಮಾಡತಕ್ಕಂಥ ಅಂಜನ್ ಅವರನ್ನು ಕೇಳಿರ್ಬೋದು ನೀವು. ಇವರು ದರ್ಶನ್ ಸರ್ ಇದಲ್ಲ, ಅವರು ಜಿಮ್ ಮಾಸ್ಟರ್ ಮತ್ತು ಹಾಗೂ ನಟರು. ಈಗ ಅವರು ಆಲ್ರೆಡಿ ಒಂದು 5 ಫಿಲ್ಮ್ಗಳನ್ನ ರಿಲೀಸ್ ಮಾಡಿದ್ದಾರೆ. ಇದೇ ವೇದಿಕೆಯಲ್ಲಿ ನಾವು ಅವರ ಫಿಲ್ಮ್ ಕ್ಲಿಪ್ ಅನ್ನು ನಾವು ಬಿಡುಗಡೆ ಮಾಡಬೇಕಂತ ನಾವು ಆಲೋಚನೆ ಮಾಡಿದ್ವಿ. ಹಾಗೂ ತಮಗೂ ಸಹ ಸ್ವಾಗತ, ಧನ್ಯವಾದ. ಹಾಗೆ ಒಬ್ರು ಪ್ರತಾಪ್ ಸಿಂಹ ಅವರು, ಇವರು ನನಗೆ ತುಂಬಾ ಆತ್ಮೀಯರು. ನಾನು ಯಾವಾಗ ನಿಮಗೆ ಗೊತ್ತಿದೆ, ನಿಮ್ಮ ಜೊತೆ ಬಂದಿದ್ದಾರೆ. ಎಲ್ಲರೂ ಅವ್ರದೇ ಆದಂತ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಅಂತವರನ್ನ ಗುರುತಿಸಿ ನಾನೇನು ಸನ್ಮಾನ ಮಾಡ್ತೀನಲ್ಲ, ಅವರು ಇವತ್ತಿನಿಂದ ಲೆಕ್ಕ ಸ್ಟಾರ್ಟ್. ಅವರು ಸುಬ್ರದೇಶ ಸ್ಟಾರ್ಟ್ ಅಂತ ಹೇಳಿದೆ. ನಾನು ಲಾಸ್ಟ್ ಮೈಸೂರಲ್ಲಿ ಹೇಳಿದೆ, ನಮ್ಮ ವೇದಿಕೆಯಲ್ಲಿ ಯಾರು ಸನ್ಮಾನ ಮಾಡ್ಕೊಂಡು ಹೋಗ್ತಾರೋ ಇವತ್ತಿನಿಂದ ಅವರ ಒಂದು ಸುಬ್ರದೇಶ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈಗ ಏನ್ ಮಾಡಿದಿರೋ ಅದ್ರ ಟ್ರಿಬಲ್ ನೀವು ಒಂದು ಇವಾಗ ಮಾಡಬೇಕು, ಮತ್ತೆ ಮಾಡ್ತೀರ ನಿಮ್ ಜನಗಳು ಗುರುತಿಸ್ತಾರ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಮುಖ್ಯ ಅತಿಥಿಗಳಿಗೆ ನನ್ನ ನಮಸ್ಕಾರಗಳು ಹಾಗೂ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ಮೊದಲನೇದಾಗಿ 69ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ಹುಸೇನ್ ಅವರಿಗೆ, ಡಾಕ್ಟರ್ ಹುಸೇನ್ ಅವರಿಗೆ ನನ್ನ ಇಲ್ಲಿ ಕರೆಸಿ ನನ್ನ ಈ ಸಮಾರಂಭಕ್ಕೆ ನೀವು ದಯವಿಟ್ಟು ಬರಲೇಬೇಕು ಅಂತ ಹೇಳಿದ್ರು. ತುಂಬಾ ಖುಷಿ ಆಯಿತು. ಡಾಕ್ಟರ್ ಹುಸೇನ್ ಅವರಿಗೆ ನನ್ನ ಧನ್ಯವಾದಗಳು. ನಾನು ಬೆಳೆದಿಲ್ಲ ಸರ್, ನೀವು ನನ್ನನ್ನು ಬೆಳೆಸಿದ್ದು ಅಷ್ಟೇ. ನೀವು ಒಂದು ಸಿನಿಮಾ ಹಿಟ್ ನೀವು ನೋಡಿ ನಾನು ಪ್ರೋತ್ಸಾಹಿಸಿದ್ದಕ್ಕೆ ನಾನು ಇಲ್ಲಿವರೆಗೂ ಬಂದು ನಿಂತಿದ್ದೀನಿ. ನಾನು ಒಂದು ಕಾಲದಲ್ಲಿ ಬೇಡ ಅಂತ ಹೋಗ್ಬಿಟ್ಟಿದ್ದೆ, ಬೇಡ ಸಾಕು ಇಂಡಸ್ಟ್ರಿ, ಆ ಹೆಸರು ಹಾಗೆ ಇರಲಿ ಅಂತ. ಮತ್ತೆ ನೀವು ಕರ್ಸ್ಕೊಂಡ್ರಿ, ಮತ್ತೆ ಎಲ್ಲೋ ಬೆಂಕಿ ಚಿಗುರಿಕೊಂಡ್ರಿ. ನನ್ನ ಬೆಳೆಸಿದೆ ನನ್ನ ಕನ್ನಡ ಜನ, ನಾನು ಯಾಕೆ ಮೂಲೆಯಲ್ಲಿ ಕುತ್ಕೊಳ್ಳಿ, ಮತ್ತೆ ಪ್ರಯತ್ನ ಮಾಡ್ತೀನಿ, ಮತ್ತೆ ಅವ್ರ ಮುಂದೆ ಸ್ಕ್ರೀನ್ ಮುಂದೆ ನಿಂತ್ಕೋತೀನಿ ಅಂತ ಹೇಳಿ ನಮ್ಮ ತಾಯಿ ತಂದೆ ನನ್ನ ಬೆಳೆಸಿದ್ರು. ಹಾಗೂ ನೀವೆಲ್ಲರೂ ನನಗೆ ಪ್ರೋತ್ಸಾಹ ಕೊಟ್ರಿ. ಮತ್ತೆ ನನಗೆ ಉಪೇಂದ್ರ ಮತ್ತೆ ಬಾ ಅಂತ ಸಿನಿಮಾ ಅಂತ ಚಿತ್ರಗಳು ಸಿಕ್ತು. ಮತ್ತೆ ಅದಕ್ಕೆ ಕಾಯ್ತಾ ಇದ್ದೀನಿ, ಇನ್ನ ಯಾವ ತರ ಸಿನಿಮಾ ನಿಮಗೆ ಕೊಡಬೇಕು, ಯಾವ ತರ ನಾನ್ ಅದರಲ್ಲಿ ಏನ್ ಕಲಿಬಲ್ಲೆ ಅನ್ನೋದು. ಯಾಕಂದ್ರೆ ನನ್ನ ಸೆಕೆಂಡ್ PUC ಆದ್ಮೇಲೆ ನನ್ನ ಸವ್ಯಸಾಚಿ ಮತ್ತೆ ಓಂ ಅದೆಲ್ಲ ಹಿಟ್ಟಾಗಿ ಒಂದು BCom ಫೈನಲ್ BCom ಲೆವೆಲ್ ಹೋಯ್ತದು. ಹಾಗೆ ನೀವು ನನ್ನನ್ನು ಬೆಳೆಸಿದ್ರೆ ಆಫ್ಟರ್ ಸ್ಟಡೀಸ್ ಆದ್ಮೇಲೆ ಮತ್ತೆ ನಾನು ಯಾವ ಚಿತ್ರ ಕೊಡಬೇಕು ಅಂತ ನಾನು ಇನ್ನ ಕನ್ಫ್ಯೂಷನ್ ಅಲ್ಲೇ ಇದ್ದೀನಿ. ಆ ವೈಬ್ಸ್ ಇನ್ನ ಬಂದಿಲ್ಲ, ಒಳ್ಳೆ ಕತೆ ಬರಲಿಲ್ಲ. ನನಗೆ ಒಳ್ಳೊಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ಫ್ರಮ್ ದ ಬಿಗಿನಿಂಗ್ ಇಂದ. ಸೊ ಅವ್ರು ಮಾಡಿಸಿದ್ದು ಇದು ಆಮೇಲೆ ನಾವು ಕೂತ್ಕೊಂಡು ಅದನ್ನ ಯೋಚನೆ ಮಾಡಿದೆ, ಯಾವ ತರದ ಆಕ್ಟಿಂಗ್ ಕೊಟ್ರೆ ಜನ ನಮ್ಮನೆ ಮಗಳು ಅಂತ ತಿಳ್ಕೊತಾರೆ ಅನ್ನೋದು ನಾವು ಮಾಡ್ತಾ ಕಲಿತಾ ಹೋದ್ರು. ದೊಡ್ಡವರಿದ್ರು, ವಿಷ್ಣು ಸರ್ ಇದ್ರು, ರಾಜ್ಕುಮಾರ್ ಸರ್ ಇದ್ರು. ಅವ್ರದೆಲ್ಲ ನಾವು ನೋಡ್ಕೊಂಡು ಬಂದ್ವಿ. ಲೆಜೆಂಡ್ಸ್ ಹೇಗೆ ಇವರು ಜನರ ಮುಂದೆ ಹೇಗಿರ್ತಾರೆ, ಮತ್ತೆ ಅವ್ರಿಗೆ ಹೇಗೆ ಅಂದ್ರೆ ಯಾವುದೇ ಸಕ್ಸಸ್ ಆದ್ರೂ ತಲೆಯಲ್ಲಿ ಇಟ್ಕೊಳ್ಳಲ್ಲ ಅವರು. ಮರಳಿ ಯತ್ನವ ಮಾಡು ಅಂತ ಹೇಳ್ತಾ ಇರ್ತಾರೆ. ಅವರಿಂದ ನಾನು ಕಲಿತೆ, ಎಲ್ಲಿ ಲಕ್ಷ್ಮಿ ಇರುತ್ತೋ ಅಂದ್ರೆ ಎಲ್ಲಿ ಸರಸ್ವತಿ ಇರ್ತಾರೋ ಅಲ್ಲಿ ಲಕ್ಷ್ಮಿ ಬಂದೇ ಬರ್ತಾರೆ ಅಂತ. ಅದು ರಾಜ್ಕುಮಾರ್ ಅವ್ರ ಸರ್ ಅಂತ ಕಲಿತೆ. ಮತ್ತೆ ತಾಳ್ಮೆ ಅನ್ನೋದು ವಿಷ್ಣು ಸರ್ ಹತ್ರ ಕಲಿತೆ. ಯಾಕೆಂದ್ರೆ ಅವರು ನಾನು ಯಜಮಾನ ಸಿನಿಮಾ ಮಾಡುವಾಗ ಎಷ್ಟು ಟೆನ್ಷನಲ್ ಡ್ಯುಯಲ್ ರೋಲ್ ಮಾಡಿದ್ರು ಅಂತ ನಾನು ಕಣ್ಣಾರೆ ನೋಡಿದ್ದೀನಿ.
ಆ ತಾಳ್ಮೆ ಮತ್ತೆ ಆ ಗೆಟಪ್ ಹಾಕಿದ್ರೆ ಅವ್ರು ಹೇಗಿರ್ತಾರೆ, ಈ ಗೆಟಪ್ ಅಲ್ಲಿ ಹೇಗಿರ್ತಾರೆ ಅನ್ನೋದು. ಯಾಕಂದ್ರೆ ಡುವೆಲ್ ರೋಲು ನಾಟ್ ಎ ಈಸಿ ಗೇಮ್. ಅವ್ರು ಮಾಡ್ಕೊಂಡು ಅಷ್ಟೋ ಚಿತ್ರಗಳು ಪ್ರತಿ ಸಿನಿಮಾ ಮಾಡುವಾಗ್ಲೂ ಹೆದರ್ತಾ ಇದ್ರು, ಈ ಚಿತ್ರ ಜನಕ್ಕೆ ಮುಟ್ಟುತ್ತಾ ಇಲ್ವಾ ಅಂತ. ಸೊ ಹಾಗಾಗಿ ಅವರು ಬಂದಿರೋದು ಪುಟ್ಟಣ ಕಣಗಾಲಿಂದ ಗಳಿಗೆಯಿಂದ, ಅಂದ್ರೆ ಅವಾಗಿಂದ ಬಂದಿರೋ ಆ ಡಿಸಿಪ್ಲಿನು ಅದೆಲ್ಲ ಕಲ್ತಿದ್ದು ರಾಜ್ಕುಮಾರ್ ಸರ್, ವಿಷ್ಣು ಸರ್, ಅಂಬರೀಶ್ ಸರ್, ಶಂಕರ್ನಾಥ್ ಅವರಿಂದ ನಾವು ಕಲ್ತ್ವಿ. ನಾನು ಹೇಳೋದು ಅಷ್ಟೇ ಜನಕ್ಕೆ, ಸಕ್ಸಸ್ ತಲೆಯಲ್ಲಿ ಇಟ್ಕೋಬೇಡಿ. ಯಾಕಂದ್ರೆ ಸಕ್ಸಸ್ ಕೊಡೋದು ಈಗೋ ಆಗುತ್ತೆ. ನೀವು ಯಾವಾಗಲೂ ನಾನಿಲ್ಲ, ನಾನಿದು ಚಿಕ್ಕ ಪ್ರಯತ್ನ ಮಾಡಿದ್ರೆ ಅಂತ ಮಾಡ್ತಾ ಹೇಳ್ಕೊಂಡು ಬಂದ್ರೆ ನೀವು ಹಾಗೆ ಸಕ್ಸಸ್ ಹೋಗ್ತೀರಾ. ನೋ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ, ಇಲ್ಲ ಈ ಸಿನಿಮಾ ಹಿಟ್ ಹಾಗೆ ಆಗುತ್ತೆ ಅಂತ. ಆ ಎಕ್ಸ್ಪೆಕ್ಟೇಷನ್ ಹರ್ಟ್ ಆಗುತ್ತೆ. ದಯವಿಟ್ಟು ಎಕ್ಸ್ಪೆಕ್ಟೇಷನ್ ಯಾವತ್ತೂ ಇಟ್ಕೋಬೇಡಿ, ನಿಮ್ಮ ಪ್ರಯತ್ನನ ನೀವು ಮಾಡ್ತಾ ಇರಿ ಅಂತ ಹೇಳ್ತಾ, ನನಗೆ ಹುಸೇನ್ ಸರ್ ಧನ್ಯವಾದಗಳು ಸರ್. ನನ್ನನ್ನು ಇಲ್ಲಿ ಸಮಾರಂಭಕ್ಕೆ ಕರೆಸಿ ಒಂದೆರಡು ಮಾತಾಡಿ ಅಂತ ಹೇಳಿದ್ರು, ತುಂಬಾ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಸಮಾರಂಭದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಮಹನೀಯರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತೇನೆ. ಹಾಗೂ ಇವತ್ತು ಈ ಒಂದು ಸಮಾರಂಭಕ್ಕೆ ಕರೆದು ಒಂದು ಗೌರವವನ್ನು ನೀಡಿದಂತಹ ಬಾಬಾ ಹುಸೇನ್ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮಂಜುನಾಥ್ ಅಡ್ವೊಕೇಟ್ ಅಂತ ಹೇಳಿ ಯೂಟ್ಯೂಬ್ ಚಾನೆಲ್ ಅನ್ನ ಪ್ರಾರಂಭ ಮಾಡಿ ಕಳೆದ 4 ವರ್ಷಗಳಿಂದಲೂ ಕೂಡ ಕನ್ನಡದಲ್ಲಿ ಸರಳವಾಗಿ ಪ್ರತಿಯೊಬ್ಬ ಕನ್ನಡಿಗನ ಮನೆ ಬಾಗಿಲಿಗೆ ಕಾನೂನನ್ನು ತಲುಪಿಸಬೇಕು. ಕಾನೂನು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಹಳ ಮುಖ್ಯವಾದಂತಹ ವಿಷಯ. ಕಾನೂನಿಲ್ಲದೆ ಮನುಷ್ಯ ಹುಟ್ಟಲು ಸಾಧ್ಯವಿಲ್ಲ, ಸಾಯಲು ಸಾಧ್ಯವಿಲ್ಲ. ಯಾಕಂದ್ರೆ ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗೂ ಕೂಡ ಕಾನೂನು ಇದ್ದೇ ಇದೆ. ಕುಳಿತಲ್ಲಿ, ನಿಂತಲ್ಲಿ, ಉಸಿರಾಟ ಮಾಡಿದಲ್ಲಿ ಕಾನೂನಿನ ಅವಶ್ಯಕತೆ ಇದೆ. ಇಂತಹ ಕಾನೂನನ್ನ ಕಠಿಣವಾದಂತಹ ಈ ಆಂಗ್ಲ ಭಾಷೆಗಳಲ್ಲಿ ನಾವು ನೋಡ್ತಾ ಇದ್ವಿ, ನಾವು ವಿದ್ಯಾಭ್ಯಾಸ ಮಾಡುವಂತ ಸಂದರ್ಭಗಳಲ್ಲಿ. ಸೊ ಹಳ್ಳಿಗಳಿಂದ ಬಂದಂತಹ ಮುಗ್ಧರು ಮತ್ತೆ ಕನ್ನಡದಲ್ಲಿ ಕಾನೂನನ್ನು ತಿಳಿಯಬೇಕು ಅಂತ ಹೇಳಿ ಹೋದಾಗ ಸಾಕಷ್ಟು ಪುಸ್ತಕಗಳ ಕೊರತೆ ಇತ್ತು, ಜ್ಞಾನದ ಕೊರತೆ ಇತ್ತು. ಅದನ್ನು ಮನಗಂಡಂತಹ ನಾನು ಕನ್ನಡದಲ್ಲಿ ಸರಳವಾಗಿ ಎಲ್ಲ ವಿಷಯಗಳ ಬಗ್ಗೆ ಕನ್ನಡಿಗರಿಗೆ ಕಾನೂನನ್ನು ಮುಟ್ಟಿಸಬೇಕು ಅಂತ ಹೇಳಿ ಮಂಜುನಾಥ್ ಅಡ್ವೊಕೇಟ್ ಅಂತ ಚಾನೆಲ್ನ ಓಪನ್ ಮಾಡಿ ಯೂಟ್ಯೂಬ್ ಅಲ್ಲಿ ಈಗ ಸರಿಸುಮಾರು 515 ವಿಡಿಯೋಗಳನ್ನ ಈ ಒಂದು ಚಾನೆಲ್ನ ಮುಖಾಂತರ ಕರ್ನಾಟಕದ ಜನತೆಗೆ ಕಾನೂನಿನ ನೆರವನ್ನ ಮತ್ತೆ ವಿಷಯಗಳನ್ನ ನೀಡ್ತಾ ಬರ್ತಾ ಇದ್ದೇನೆ. ಪ್ರಾಪರ್ಟಿಗೆ ಸಂಬಂಧಪಟ್ಟಂತೆ ಹಾಗೂ ಫ್ಯಾಮಿಲಿ ಡಿಸ್ಪ್ಯೂಟ್ಗೆ ಸಂಬಂಧಪಟ್ಟಂತೆ, ಫಿನಾನ್ಷಿಯಲ್ ಇಶ್ಯೂಸ್ಗೆ ಸಂಬಂಧಪಟ್ಟಂತೆ, ಕ್ರಿಮಿನಲ್ ಮ್ಯಾಟರ್ಸ್ಗಳಿಗೆ ಸಂಬಂಧಪಟ್ಟಂತೆ, ಹೀಗೆ ಹಲವಾರು ವಿಷಯಗಳು. ಇಂಥ ವಿಷಯ ಅಂತ ಏನಿಲ್ಲ, ಎಮಿಷನ್ ಮ್ಯಾಟರ್ ಆಗ್ಬೋದು, ಕನ್ಸ್ಯೂಮರ್ ಮ್ಯಾಟರ್ ಆಗ್ಬೋದು, ಹೈಕೋರ್ಟಿನ ವಿಚಾರಗಳು, ಹೀಗೆ ಹಲವಾರು ವಿಷಯಗಳಿಗೆ ಸಂಬಂಧಪಟ್ಟಂತೆ ಜನಗಳಿಗೆ ತಿಳುವಳಿಕೆಯನ್ನು ನೀಡುತ್ತಾ ಬರ್ತಾ ಇದ್ದೇನೆ. ಸರಿಸುಮಾರು 1 ಕೋಟಿಯಷ್ಟು ಜನರು ವೀಕ್ಷಣೆಯನ್ನ ಈ ಚಾನೆಲ್ ಮಾಡಿದೆ. ಸೊ ಕನ್ನಡದಲ್ಲಿ ಕಾನೂನನ್ನು ತಿಳಿಸಬೇಕು ಅಂತ ನನ್ನ ಒಂದು ಛಲ ಮೊದಲಿಂದಲೂ ಕೂಡ ಇತ್ತು. ಅದಕ್ಕೆ ಇಲ್ಲಿ ನೆರೆದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕನ್ನಡದಲ್ಲಿ ಕಾನೂನನ್ನ ತಿಳ್ಕೊಳ್ಳಿ, ಓದಿ ಹಾಗೂ ಇತರರಿಗೂ ಕೂಡ ಶೇರ್ ಮಾಡೋದ್ರ ಮುಖಾಂತರ ಈ ಕನ್ನಡದಲ್ಲಿ ಕಾನೂನನ್ನು ತಿಳಿಸಬೇಕು ಎಂಬುವಂತಹ ಈ ಒಂದು ಜ್ಞಾನ ಜಿಜ್ಞಾಸೆ ಏನಿದೆ, ಈ ಒಂದು ತಪಸ್ಸೇನಿದೆ, ಇದಕ್ಕೆ ನೀವೆಲ್ಲರೂ ಕೂಡ ಸಹಕರಿಸಿ ಕನ್ನಡಿಗರಿಗೆ ಕಾನೂನನ್ನು ತಿಳಿಸೋ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ನಾನು ನನ್ನ ಈ ಒಂದು ಮಾತನ್ನ ಮುಗಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಗೌರವ ನೀಡುವಂತಹ ಹುಸೇನ್ ಅವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತಿನೊಳಗೆ ಹಂಗಿರಬಾರ್ದು, ಅವ ಹಂಗ ಇವ ಹಿಂಗ, ಅಕ್ಕಿ ಹಿಂಗ ಇಕ್ಕಿ ಹಿಂಗ, ಹಂಗಿರಬಾರ್ದು. ಮಾತಿನೊಳಗೆ ಹಂಗಿರಬಾರ್ದು, ಮಾತಿನೊಳಗೆ ಹಂಗಿರಬಾರ್ದು. ಮತ್ ಮಾತ ಹೆಂಗಾರ ಇರಬಾರ್ದು, ಮಾತಿನೊಳಗೆ ಆತಿರಬೇಕು, ಮಾತಿನೊಳಗೆ ಪ್ರೀತಿ ಇರಬೇಕು, ಮಾತಿನೊಳಗೆ ಸಂದೇಶ ಇರಬೇಕು, ಮಾತಿನೊಳಗೆ ಸಂಘಟನೆ ಇರಬೇಕು. ಅಂದ್ರೆ ಮಾತಾಡ್ಬೇಕು. ಮಾತಾಡಿದ್ರೆ ತೂಕದ ಮಾತು ಮಾತಾಡ್ಬೇಕಂದ್ರೆ ಇದಕ್ಕೆ ಸುಮ್ಕೊಂಡಿರ್ಬೇಕಂತ ನೋಡಿ.
ಕೂತಾರ ನೋಡ್ರಿ. ಮಾತಾಡಿ ಯಾರು ಚಲೋ ಮಾತಾಡಿ. ಪ್ರಶಸ್ತಿ ಪುರಸ್ಕೃತರು ಅನ್ನಪೂರ್ಣ ಮಹೇಶ್ ಮನಾಪುರ್ ಅವರಿಗೆ ಜೋರು ಚಪ್ಪಾಳೆ ಮೂಲಕ ವೇದಿಕೆಗೆ ಆಹ್ವಾನಿಸ. ಎಲ್ಲರಿಗೂ ನನ್ನ ಹಾರ್ದಿಕ ಅಭಿನಂದನೆಗಳು. ಕನ್ನಡ ರಾಜ್ಯೋತ್ಸವದ ದಿನದಂದು ಪ್ರಾರ್ಥನೆ ಕಾರ್ಯಗಳನ್ನ ಸೇವೆಗಳನ್ನ ಮತ್ತಷ್ಟು ಮಗದಷ್ಟು ಉತ್ತುಂಗಕ್ಕೆ ಏನನ್ನು ಕಾರಣೀಭೂತರಾದಂತವರು ಸುವರ್ಣ ಕರ್ನಾಟಕ ಕಾರ್ಮಿಕರ ವೇದಿಕೆ ಎಂಎಂಟಿಮಿಯ ಸಂಸ್ಥಾಪಕರಾದಂತಹ ವಸೀಂದ್ರವರು ಶ್ರೀಯುತರಿಂದ ನಮ್ಮೆಲ್ಲರಿಗೂ ಅವರಿಗೆ ತಾಯಿ ಚಾಮುಂಡೇಶ್ವರಿ ಆಯುಷ್, ಆರೋಗ್ಯ, ಸಂತೋಷ, ಸಮೃದ್ಧಿ, ನೆಮ್ಮದಿ ಎಲ್ಲವನ್ನ ನೀಡಲಿ ಅಂತ ಹೇಳಿ ನಾವು ದೇವರಲ್ಲಿ ಕೇಳ್ಕೊತೇವೆ. ಕಾರಣ ಇಷ್ಟೇ, ಇವರಿಬ್ರು ನಗರತ್ತ ಚೆನ್ನಾಗಿದ್ದಷ್ಟು ನಮ್ಮ ಕನ್ನಡ ಉಳಿಯುತ್ತೆ. ಇವರ ಮನಸ್ಸು, ಉಸಿರು, ಬದುಕು ಕನ್ನಡವಾಗಿದೆ. ವಾರ್ಷಿಕೋತ್ಸವ ದಿನದ ಕೂಡ ಒಂದು ಕನ್ನಡದ ಹಬ್ಬದ ಮೂಲಕ ಆಚರಣೆ ಮಾಡ್ತಿದ್ದಾರಲ್ಲ, ಇವರಿಗೆ ಒಂದು ದೊಡ್ಡ ಸಲಾಂ, ನಿಮ್ಮೆಲ್ಲರ ಒಂದು ಪ್ರೀತಿಯ ಸಲಾಂ.